ಪ್ರಜ್ವಲ್ ರೇವಣ್ಣ ಆಗಮನ ವಿಚಾರ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನಾಳೆ ಬರ್ತಾರೆ ಅನ್ನುವ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಆಗಮನ ವಿಚಾರ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನಾಳೆ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಎಸ್ಐಟಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ. ಅವರು ಬಂದ್ರೆ ಪ್ರೋಸೆಸ್ ಆರಂಭ ಆಗತ್ತೆ. ಬೇರೆ ದೇಶಕ್ಕೆ ಹೋಗಿ ನಾವು ಅರೆಸ್ಟ್ ಮಾಡುವ ಹಾಗಿಲ್ಲ. ಕಾನೂನು ಪ್ರಕಾರ ಎಲ್ಲ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬರ್ತಾರೆ ಅಂತ ಇದೆ. ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವ್ರು ಬರ್ತಾರೆ ಅಂತ ಹೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ರೆ ಲೀಗಲ್ ಪ್ರೊಸೆಸ್ ಏನಾಗ್ಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ ನಿಮ್ಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಡ್ಬಂದ್ಬಿಡ್ಬೋದು ಅಂತ? ಇಲ್ಲ, ಅವ್ರು ಮಾಡಕ್ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನು ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲ್ಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಹೇಳ್ಕೊಂಬತ್ತೀವಲ್ಲ, ಹಂಗ್ ಮಾಡಕ್ಕಾಗುತ್ತೆ? ಹಂಗ್ ಮಾಡಕ್ ಆಗೋದಿಲ್ಲ. ಅಲ್ಲೇ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡ್ಬೇಕು. ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರೆ. ಅವರು ಅದು SIT ನವರು ಡಿಸೈಡ್ ಮಾಡ್ತಾರೆ. ಅಲ್ಲ ಸರ್, ಪಾಸ್ಪೋರ್ಟ್ ರದ್ದು ಆಗುತ್ತಾ ಸರ್? ಅದೇನಾದ್ರು ಎಕ್ಸ್ಟೆನ್ಷನ್ ಆಗುತ್ತಾ ಸರ್? 3 ತಿಂಗಳವರೆಗೆ ಗೊತ್ತಿಲ್ಲ. ನಾವು ಬರ್ದಿದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ